ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಹೇರ್ ಪ್ಯಾಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಹೇರ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ರೀ ಉದ್ದ ಕೂದಲು ಹಾಗೆ ದಟ್ಟವಾದಂಥ ಕೂದಲು, ದಪ್ಪವಾದಂಥ ಕೂದಲು ಬರ್ತಾವ್ರಿ. ಹೆಂಗೆ ಮಾಡೋದು ಏನಂತ ನೋಡೋಣ ಬರ್ರಿ. ಅಗಸೆ ಬೀಜದಿಂದ ಮನೆಯಲ್ಲಿ ನಾವು ಅತ್ಯಂತ ಸುಲಭವಾಗಿ ತಯಾರಿಸಬಹುದಾದಂಥ ಕೆಲವು ನೈಸರ್ಗಿಕ ಹೇರ್ ಪ್ಯಾಕ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ್ರಿ. ಇವತ್ತಿನ ದಿನಗಳಲ್ಲಿ ಚಿಕ್ಕವರಿಂದ ದೊಡ್ಡವರಿಗೂ ಸಾಕಷ್ಟು ಜನರ ಕೂದಲು ಉದುರಾತಾವ್ರಿ. ಆಗ ಕೂದಲು ತೆಳ್ಳಗಾಗತ್ತಾವೆ, ಕೂದಲು ಬೆಳೆಯೋದೇ ಇರುವುದು, ಹಾಗೆ ಡ್ಯಾಂಡ್ರಪ್ಪು, ಕೂದಲು ಒಣಗುವುದು ಮತ್ತು ಹೊಳಪ ಇಲ್ಲದೇ ಇರುವಂಥ ಇಂಥ ಸಮಸ್ಯೆಗಳನ್ನು ತುಂಬ ಜನರು ಎದುರಿಸ್ತಿದ್ದಾರೆ. ಅದಕ್ಕಾಗಿ ಹಲವಾರು ದುಬಾರಿ ಶಾಂಪೂ, ಸಿರಮ್, ಹೇರ್ ಆಯಿಲ್ ಅಥವಾ ಹೇರ್ ಮಾಸ್ಕ್ಗಳನ್ನು ಬಳಸುತ್ತಾರೆ. ಆದರೆ ಎಲ್ಲರಿಗೂ ಅವುಗಳಿಂದ ಒಂದೇ ರೀತಿಯ ಫಲಿತಾಂಶ ಸಿಗುವುದಿಲ್ಲ. ಕೆಲವರಿಗೆ ಅಲರ್ಜಿ ಆಗ್ಬೋದು, ಇನ್ನು ಕೆಲವರಿಗೆ ಯಾವುದೇ ಬದಲಾವಣೆ ಕಾಣದೇ ಇರ್ಬೋದು. ಆದ್ದರಿಂದ ಅನೇಕರು ನೈಸರ್ಗಿಕ ಮನೆಮದ್ದುಗಳನ್ನು ಹೆಚ್ಚು ಆಸಕ್ತಿ ತೋರಿಸ್ತಿದ್ದಾರೆ. ಅಗಸೆ ಬೀಜ ನಮ್ಮ ಆರೋಗ್ಯಕ್ಕೆ ಮಾತ್ರವಲ್ಲದೆ ಕೂದಲ ಆರೈಕೆಯಲ್ಲೂ ಬಳಸುವ ಒಂದು ನೈಸರ್ಗಿಕ ಪದಾರ್ಥವಾಗಿತ್ತು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಪ್ರೋಟೀನ, ಫೈಬರ್, ವಿಟಮಿನ್ ಎ ಸೇರಿದಂತೆ ಹಲವು ಪೋಷಕಾಂಶಗಳಿವೆ. ಇವು ತಲೆ ಚರ್ಮದ ಆರೋಗ್ಯವನ್ನು ಕಾಪಾಡಲು, ಕೂದಲು ಒಣಗುವುದನ್ನು ಕಡಿಮೆ ಮಾಡಲು ಹಾಗೂ ಕೂದಲು ಮೃದುವಾಗಿ ಕಾಣಲು ಸಹಾಯ ಮಾಡ್ತೈತ್ರಿ. ಆದರೆ ಈ ರೀತಿಯ ಮನೆಮದ್ದುಗಳು ಪರಿಣಾಮ ಪ್ರತಿಯೊಬ್ಬರಲ್ಲೂ ಒಂದೇ ರೀತಿಯಾಗಿರುವುದಿಲ್ಲ. ಆದ್ದರಿಂದ ಯಾವುದೇ ಹೇರ್ ಪ್ಯಾಕ್ ಬಳಸೋ ಮೊದಲು ಕೈ ಚರ್ಮದ ಮೇಲೆ ಅಥವಾ ಕಿವಿ ಹಿಂಭಾಗದಲ್ಲಿರುವ ಪ್ಯಾಚ್ ಟೆಸ್ಟ್ ಮಾಡಿ. ಯಾವುದೇ ರೀತಿಯ ಉರಿ, ಕೆಂಪಾಗುವುದು ಅಥವಾ ಅಲರ್ಜಿ ಕಂಡು ಬಂದರೆ ಅದನ್ನು ಉಪಯೋಗಿಸೋಕೆ ಹೋಗಬೇಡ್ರಿ. ಇವಾಗ ಮೊದಲನೇ ಹೇರ್ ಪ್ಯಾಕ್ ಹೆಂಗೆ ಮಾಡೋದಂತ ಹೇಳ್ತೀನಿ ನೋಡೋಣ ಬರ್ರಿ. ಮೊದಲಿಗೆ 2 ಟೇಬಲ್ ಸ್ಪೂನ್ ಅಗಸೆ ಬೀಜವನ್ನು 1 ಕಪ್ ನೀರಿನಲ್ಲಿ ರಾತ್ರಿ ಪೂರ್ತಿ ನೆನೆಸಿಡ್ಬೇಕ್ರಿ. ಬೆಳಿಗ್ಗೆ ಅದು ಮೃದು ಆಗತೈತಲ್ರಿ, ಆವಾಗ ಸ್ವಲ್ಪ ನೀರನ್ನು ಹಾಕಿ ಅದನ್ನು ನಾವು ಅಗಸೆ ಬೀಜವನ್ನು ಮಿಕ್ಸಿ ಜಾರಿಗೆ ಹಾಕಿ ನಯವಾಗಿ ಪೇಸ್ಟ್ ಮಾಡ್ಕೋಬೇಕು ರೀ. ಬೇಕಾದರೆ 1 ಅಥವಾ 2 ಸ್ಪೂನ್ ನೀರನ್ನು ಸಹಿತ ಸೇರಿಸ್ಕೋಬೋದು. ಈ ಪೇಸ್ಟ್ ತುಂಬ ದಪ್ಪು ಇರಬಾರ್ದು, ತುಂಬ ತೆಳುವಾಗಿಯೂ ಇರಬಾರ್ದು. ಕೂದಲಿಗೆ ಸುಲಭವಾಗಿ ಹಚ್ಚುವಷ್ಟು ಮೃದುವಾಗಿದ್ದರೆ ಸಾಕ್ರಿ. ಈ ಪ್ಯಾಕನ್ನು ಕೂದಲು ತೊಳೆಯುವ 1 ಗಂಟೆ ಮೊದಲ ತಲೆಬುಡದಿಂದ ಕೂದಲಿನ ತುದಿಯವರೆಗೆ ಸಮವಾಗಿ ಹಚ್ಚಿ, ವಿಶೇಷವಾಗಿ ತಲೆಬುಡಕ್ಕೆ ಚೆನ್ನಾಗಿ ತಲುಪುವಂತೆ ಹಚ್ಚಬೇಕ್ರಿ. ನಂತರ 5 ನಿಮಿಷ ಸೌಮ್ಯವಾಗಿ ಮಸಾಜ್ ಮಾಡ್ಕೋರಿ. ಇದರಿಂದ ಪ್ಯಾಕ್ ಚೆನ್ನಾಗಿ ತಲೆ ಚರ್ಮಕ್ಕೆ ಅಂಟಿಕೊಳ್ಳೋಕೆ ಹೆಲ್ಪ್ ಆಗ್ತೈತ್ರಿ. 1 ಗಂಟೆ ನಂತರ ಮೈಲ್ಡ್ ಶಾಂಪೂ ಬಳಸಿ ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ಕೂದಲನ್ನು ತೊಳೆಯಿರಿ. ವಾರಕ್ಕೆ 2 ಬಾರಿ ಈ ವಿಧಾನವನ್ನು ಅನುಸರಿಸ್ಬೋದ್ರಿ. ಇವಾಗ 2ನೇ ಹೇರ್ ಪ್ಯಾಕನ್ನು ಹೇಳ್ತೇನೆ ರೀ. ಇದು ಮತ್ತೊಂದು ಪೋಷಕಾಂಶಯುಕ್ತಂಥ ಹೇರ್ ಪ್ಯಾಕ್ ನೋಡಿರಿ. 2 ಟೇಬಲ್ ಸ್ಪೂನ್ ಅಗಸೆ ಬೀಜವನ್ನು ರಾತ್ರಿ ನೆನೆಸಿಡಬೇಕ್ರಿ. ಬೆಳಿಗ್ಗೆ ಅದಕ್ಕೆ 2 ಕಡ್ಡಿ ಅಂದರೆ 2 ಎಸಳು ಕರಿಬೇವಿನ ಸೊಪ್ಪು ಮತ್ತು ಮಧ್ಯಮ ಗಾತ್ರದ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದರೊಳಗೆ ಸೇರಿಸ್ಬೇಕ್ರಿ. ನಂತರ 3 ಪದಾರ್ಥವನ್ನು ಚೆನ್ನಾಗಿ ರುಬ್ಬಿ ಅದನ್ನು ನಯವಾಗಿ ಪೇಸ್ಟ್ ಮಾಡ್ಕೊರಿ. ಈ ಪ್ಯಾಕನ್ನು ತಲೆಬುಡದಿಂದ ಕೂದಲಿನ ತುದಿವರೆಗೂ ಹಚ್ಚಿ 45 ನಿಮಿಷದಿಂದ 1 ಗಂಟೆವರೆಗೂ ಬಿಡಬೇಕ್ರಿ. ನಂತರ ಇದನ್ನು ಸಹಿತ ಮೈಲ್ಡ್ ಶಾಂಪೂ ಬಳಸಿ ಕೂದಲನ್ನು ತೊಳೆಯಿರಿ. ಆಮೇಲೆ ಕರಿಬೇವಿನ ಸೊಪ್ಪಿನಲ್ಲಿರುವಂಥ ಪೋಷಕಾಂಶಗಳು ಮತ್ತು ಈರುಳ್ಳಿಯಲ್ಲಿರುವಂಥ ಸಲ್ಫರ್ ಅಂಶವನ್ನು ಕೂದಲಿನ ಆರೈಕೆಗೆ ಅದನ್ನು ತುಂಬ ಜನರು ಉಪಯೋಗಿಸ್ತಾರೆ. ಆದರೆ ಈರುಳ್ಳಿ ವಾಸನೆ ಕೆಲವರಿಗೆ ಅಸಹ್ಯ ಆಗ್ತೈತಿ. ಆದ್ದರಿಂದ ಕೂದಲನ್ನು ಚೆನ್ನಾಗಿ 1 ರಿಂದ 2 ಸಾರಿ ಚೆನ್ನಾಗಿ ತೊಳ್ಕೊಬೇಕಾಗ್ತೈತಿ. ಇನ್ನು 3ನೇ ಪ್ಯಾಕು ಅಗಸೆ ಬೀಜದ ನೈಸರ್ಗಿಕ ಹೇರ್ ಜೆಲ್ ರೀ. ಹೇರ್ ಪ್ಯಾಕ್ ಮಾಡಲು ಸಮಯ ಇಲ್ಲದವರು ಅಗಸೆ ಬೀಜದ ಜೆಲ್ಲನ್ನು ತಯಾರಿಸಿ ಬಳಸ್ಬೋದು. 4 ಟೇಬಲ್ ಸ್ಪೂನ್ ಅಗಸೆ ಬೀಜವನ್ನು 5 ಅಥವಾ 6 ಗ್ಲಾಸ್ ನೀರಿನಲ್ಲಿ ಹಾಕಿ ಸುಮಾರು 10 ನಿಮಿಷಗಳ ಕಾಲ ಕುದಿಸ್ಕೋಬೇಕ್ರಿ. ನೀರು ನಿಧಾನವಾಗಿ ಜೆಲ್ನಂಥ ದಪ್ಪತನಕ್ಕೆ ಬರ್ತೈತ್ರಿ. ಆವಾಗ ಸ್ಟವ್ ಆರಿಸಿ ಬಿಸಿಯಲ್ಲಿನೇ ಅದನ್ನು ಸೋಸಿ ಜೆಲ್ಲನ್ನು ಬೇರ್ಪಡಿಸ್ಕೋಬೇಕಾಗ್ತೈತ್ರಿ. ಈ ಜೆಲ್ನ ತಣ್ಣಗಾದ ನಂತರ ಒಂದು ಸ್ವಚ್ಛವಾದಂಥ ಡಬ್ಬಿಯೊಳಗೆ ಹಾಕಿ ಫ್ರಿಜ್ನೊಳಗೆ ಇಟ್ಕೋಬೇಕ್ರಿ. ಸುಮಾರು 1 ವಾರದವರೆಗೆ ಇದನ್ನು ನಾವು ಬಳಸ್ಕೋಬೋದ್ರಿ. ವಾರಕ್ಕೆ 1 ಅಥವಾ 2 ಬಾರಿ ತಲೆಬುಡದಿಂದ ಕೂದಲಿನ ತುದಿಯವರೆಗೂ ಹಚ್ಚಿ 5 ನಿಮಿಷ ಮಸಾಜ್ ಮಾಡ್ಕೋರಿ. 1 ಗಂಟೆ ಬಿಟ್ಟು ಕೂದಲನ್ನ ತೊಳ್ಕೊಬೋದ್ರಿ. ಈ ಜೆಲ್ಲನ್ನು ನೈಸರ್ಗಿಕ ಹೇರ್ ಸ್ಟೈಲಿಂಗ್ ಜೆಲ್ ಆಗಿಯೂ ನಾವು ಉಪಯೋಗಿಸ್ಕೋಬೋದ್ರಿ. ಈಗ 4ನೇದ್ರಿ ಎಲೋವಿರಾ ಮತ್ತು ಮೊಸರಿನ ಹೇರ್ ಪ್ಯಾಕ್ ರೀ. ಕೂದಲು ತುಂಬ ಒಣಗಿರ್ತಾವ್ರಿ, ಡ್ಯಾಂಡ್ರಫ್ ಇರ್ತೈತ್ರಿ ಅಥವಾ ಕೂದಲು ರಫ್ ಆಗಿದೆ ಅಂತನಾರ ಈ ಪ್ಯಾಕನ್ನು ಉಪಯೋಗಿಸ್ಕೋಬೋದ್ರಿ. 2 ಟೇಬಲ್ ಸ್ಪೂನನ್ನು ನೆನೆಸಿದ ಅಗಸೆ ಬೀಜವನ್ನು ರುಬ್ಬಿ ಅದಕ್ಕೆ 1 ಟೇಬಲ್ ಸ್ಪೂನ್ ಎಲೋವೆರಾ ಜೆಲ್ಲ ಮತ್ತು 1 ಟೇಬಲ್ ಸ್ಪೂನ್ ಮೊಸರು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡ್ಕೋರಿ. ಈ ಪ್ಯಾಕನ್ನು ಕೂದಲಿಗೆ ಹಚ್ಚಿದ ನಂತರ 5 ನಿಮಿಷ ಮಸಾಜ್ ಮಾಡಿರಿ. ನಂತರ ಸುಮಾರು 1 ತಾಸು ಬಿಡ್ರಿ. ಬಳಿಕ ಮೈಲ್ಡ್ ಶಾಂಪೂ ಬಳಸಿ ಕೂದಲನ್ನ ಚೆನ್ನಾಗಿ ತೊಳ್ಕೋರಿ. ಮೊಸರಿನಿಂದ ಕೂದಲು ಮೃದುವಾಗಿ ಕಾಣಲು ಸಹಾಯ ಆಗ್ತೈತ್ರಿ ಮತ್ತು ಎಲೋವೆರಾ ತಲೆ ಚರ್ಮಕ್ಕೆ ತಂಪಿನ ಅನುಭವ ನೀಡ್ತೈತ್ರಿ. ನೀವು ಉತ್ತಮ ಫಲಿತಾಂಶಕ್ಕಾಗಿ ಇದನ್ನು ಕೆಲವೊಂದಿಷ್ಟು ವಿಷಯಗಳನ್ನು ಗಮನಿಸಬೇಕಾಗ್ತೈತ್ರಿ.
ಯಾವುದೇ ಹೇರ್ ಪ್ಯಾಕನ್ನು ಒಂದೇ ಬಾರಿ ಬಳಸಿದ್ರೆ ಅದು ನಮಗೆ ಫಲಿತಾಂಶ ಬರುತ್ತದೆ ಅಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ. ನೈಸರ್ಗಿಕ ವಿಧಾನಗಳಲ್ಲಿ ತಾಳ್ಮೆ ಮತ್ತು ನಿಯಮಿತವಾಗಿ ಅದನ್ನು ಉಪಯೋಗಿಸೋದು ಮುಖ್ಯವಾಗಿರ್ತೈತೆ ರೀ. ಕನಿಷ್ಠ 2 ಅಥವಾ 3 ತಿಂಗಳು ನಿರಂತರವಾಗಿ ಬಳಸಿದ ನಂತರನ ಇದು ಬದಲಾವಣೆ ಕಾಣಿಸ್ತೈತೆ ರೀ. ಹೇರ್ ಪ್ಯಾಕ್ ಬಳಸುವ ದಿನ ತುಂಬ ಬಿಸಿ ನೀರಿನಲ್ಲಿ ತಲೆನ ಸ್ನಾನ ಮಾಡೋಕ್ಕೆ ಹೋಗಬೇಡ್ರಿ. ಸಾಧ್ಯವಾದಷ್ಟು ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರನ್ನು ಉಪಯೋಗಿಸ್ಕೊರಿ. ಒದ್ದೆಯಾದ ಕೂದಲನ್ನ ಜೋರಾಗಿ ಒರೆಸ್ಕೊಳಕ್ಕೆ ಹೋಗಬೇಡ್ರಿ. ಟವೆಲ್ನಿಂದ ನಿಧಾನವಾಗಿ ಒಣಗಿಸ್ರಿ. ನೈಸರ್ಗಿಕವಾಗಿನ ಬಿಸಿಲಿಗೆ ಒಣಗಿಸ್ಕೊರಿ. ಯಾವುದೇ ಥರನಾದಂಥ ಹೇರ್ ಡ್ರೈಯರನ್ನು ಹೆಚ್ಚು ಉಪಯೋಗಿಸೋಕೆ ಹೋಗಬೇಡ್ರಿ. ನಮ್ಮ ಕೂದಲು ಆರೋಗ್ಯವಾಗಿರ್ಬೇಕಂದ್ರೆ ಹೊರಗಿನಿಂದ ಹೇರ್ ಪ್ಯಾಕ್ ಹಾಕೋದಷ್ಟೇ ಸಾಕಾಗೋದಿಲ್ಲ ರೀ. ಪ್ರತಿದಿನ ಸಾಕಷ್ಟು ನೀರು ಕುಡಿಬೇಕು ರೀ. ಹಸಿರು ತರಕಾರಿಗಳನ್ನು ತಿನ್ನಬೇಕು. ಹಣ್ಣುಗಳನ್ನ ಹಾಗೆ ಬೇಳೆಕಾಳುಗಳು, ಮೊಟ್ಟೆ ಅಥವಾ ಪ್ರೋಟೀನ್ ಇರುವ ಆಹಾರಗಳನ್ನು ಸೇವಿಸಬೇಕಾಗ್ತದೆ ರೀ. ಜೊತೆಗೆ ನಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು ರೀ. ದಿನಕ್ಕೆ 7ರಿಂದ 8 ಗಂಟೆವರೆಗೂ ನಿದ್ದೆ ಮಾಡ್ಬೇಕು ರೀ. ಆರೋಗ್ಯಕರವಾದಂಥ ಜೀವನ ಶೈಲಿ ಸಹಿತ ನಮ್ಮ ಕೂದಲಿನ ಬೆಳವಣಿಗೆಗೆ ಪ್ರಮುಖವಾದಂಥ ಪಾತ್ರನ ವಹಿಸ್ತೈತೆ ರೀ. ತಲೆ ಚರ್ಮದಲ್ಲಿ ಗಾಯ, ತೀವ್ರ ಡ್ಯಾಂಡ್ರಫ್, ಅಲರ್ಜಿ, ಕೆಂಪಾಗುವುದು, ಉರಿ ಅಥವಾ ಸೋಂಕು ಇದ್ದರೆ ಯಾವುದೇ ಮನೆಮದ್ದನ್ನು ವೈದ್ಯರ ಹೆಲ್ಪ್ ಇಲ್ಲದೆ ನೀವು ಇದನ್ನು ಉಪಯೋಗಿಸೋಕೆ ಹೋಗಬೇಡ್ರಿ. ಚರ್ಮ ತಜ್ಞರನ್ನು ಸಂಪರ್ಕಿಸಿ ಅವರ ಸಲಹೆಯಂತೆ ಚಿಕಿತ್ಸೆ ನೀವು ಪಡ್ಕೋಬೋದು ರೀ. ಈ ವಿಡಿಯೋದಲ್ಲಿ ತಿಳಿಸಿದ ಎಲ್ಲ ವಿಧಾನಗಳು ನೈಸರ್ಗಿಕ ಆರೈಕೆಯ ಭಾಗವಾಗಿದ್ರಿ. ಎಲ್ಲರಲ್ಲೂ ಒಂದೇ ರೀತಿಯ ಫಲಿತಾಂಶ ಸಿಗುತ್ತದೆ ಅಂತ ಖಚಿತವಾಗಿ ಹೇಳೋಕೆ ಸಾಧ್ಯ ಇಲ್ಲ ರೀ. ನಿಮ್ಮ ಕೂದಲಿನ ಸ್ವಭಾವಕ್ಕೆ ಯಾವುದು ಹೊಂದಾಣಿಕೆ ಆಗ್ತೈತೆ ಅದನ್ನು ಮಾತ್ರ ಉಪಯೋಗಿಸ್ಕೋರಿ. ಇವತ್ತು ನಾನು ನಿಮಗೆ ಹೇಳಿರುವಂತಹ 4 ಪ್ಯಾಕ್ಗಳು ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಸ್ನೇಹಿತರು, ಕುಟುಂಬದವರಿಗೂ ಈ ಮಾಹಿತಿಯನ್ನು ಹಂಚ್ಕೊಳ್ರಿ. ಹಂಗೆ ನಮ್ಮ ವ್ಲಾಗ್ಸ್ ಚಾನಲ್ನ ಹೊಸದಾಗಿ ಬಂದಿದ್ದು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಂದ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತಾನೆ ರೀ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.